ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ. ಇವಾಗಿನ ವಿಚಾರ ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದನ ಹೇಗೆ ಪಡಿಬೇಕು, ಅವರು ನಮಗೆ ಆಶೀರ್ವಾದ ಮಾಡಬೇಕು ಅಂದರೆ ಅವರಿಗೆ ನಾವು ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಅವರ ಭಕ್ತಿ ಅಲ್ಲ, ಅವರ ಸಿದ್ಧಿ ಕೂಡ ನೀವು ಮಾಡ್ಬೋದು. ಅವರು ತುಂಬ 21 ವಿದ್ಯೆಗಳನ್ನು ಕಲ್ತಿದ್ದಾರೆ. ಅವರು ಅರ್ಥ ವಿಚಾರ ಏನಂದರೆ, ನಾನು ಮೊನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ತುಂಬ ಜನ ಅಲ್ಲಿ ಗಲೀಜೆಲ್ಲ ಮಾಡ್ತಾ, ಅಲ್ಲೇ ಬ್ರಷ್ ಮಾಡ್ತಾ, ಅಲ್ಲೇ ಉಗುಳ್ತಾ ಗುಟ್ಕಗಳನ್ನು ಇದ್ರು. ಸರಿ, ಅವರಿಗೆ ಗಲೀಜ್ ಅಂದರೆ ಇಷ್ಟ ಆಗಲ್ಲ. ಆಯ್ತಾಯ್ತು, ವಾಸನೆ, ಅಲ್ಲೇ ವಾಸನೆ. ಅಲ್ಲಿ ಎಲ್ಲ ದೇವರುಗಳು ಇದ್ದಾರೆ. ಎಷ್ಟೆಲ್ಲ ದೇವರ ಒಂದು ವಿಚಾರಗಳನ್ನು ಬರೆದು ಅಲ್ಲಿ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹೊರಗಡೆ ಕೂಡ ನೋಡಿರ್ಬೋದು ನೀವು. ಅಲ್ಲೇ ಉಗಿಯೋದು, ಅಲ್ಲೇ ಮೂತ್ರ ಮಾಡೋದು, ಅಲ್ಲೇ ಇದನ್ನು ಕೂಡ ಮಾಡ್ತಾರೆ ಮಕ್ಕಳು. ಸರಿ, ಅಲ್ಲಿ ಯಾರಾದರೂ ಒಂದು ಶುದ್ಧವಾಗಿ ಬಂದರೆ ಅಶುದ್ಧ ಆಗಿಬಿಡ್ತಾರೆ ಅಲ್ವಾ? ಹಾಗೆಲ್ಲ ಭಕ್ತಿ ಮಾಡಿದ್ರೆ ಶ್ರೀ ರಾಘವೇಂದ್ರರು ಹೇಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ, ಹೇಗೆ ಒಲಿಲಿಕ್ಕೆ ಸಾಧ್ಯ? ಅಲ್ಲಿ ರಾಘವೇಂದ್ರರಿಗೆ ಹಿಂಸೆ ಕೊಡಕ್ಕೆ ಹೋಗ್ತಾ ಇದ್ದೀರಾ ನೀವುಗಳು ಕೆಲವರು. ತುಂಬ ದುಃಖ ಆಯಿತು, ನನಗೆ ಹೇಳ್ಕೊಳ್ಳೇಬೇಕಾಯ್ತು. ಶ್ರೀ ಗುರು ರಾಘವೇಂದ್ರರಿಗೆ ನೀವು ಹಿಂಸೆ ಕೊಡಲಿಕ್ಕೆ, ಕಷ್ಟ ಕೊಡಲಿಕ್ಕೆ ಹೋಗ್ತಾ ಇದ್ದೀರಾ. ನೀವು ಅವರಿಗೊಂದು ಖುಷಿ ಮಾಡಿ ಒಂದು ಆಶೀರ್ವಾದ ಪಡೀಲಿಕ್ಕೆ ಹೋಗಲ್ಲ, ಒಂದು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗಲ್ಲ, ಹಾಗೆ ಹೋಗ್ತೀವಿ ಅಲ್ಲಿ. ಹಾಗೆ ಯಾರು ಹೇಳೋರು ಕೇಳೋರು ಕೂಡ, ಅಷ್ಟು ಜವಾಬ್ದಾರಿ ತಗೊಳ್ಳೋರು ಕೂಡ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ಅವರೆಲ್ಲ ಅಷ್ಟೆಲ್ಲ ಸಿದ್ಧಿ ಮಾಡಿ, ಅಷ್ಟೆಲ್ಲ ಜನಗಳಿಗೆ ಒಳ್ಳೇದು ಮಾಡಿ, ಅಷ್ಟೆಲ್ಲ ಒಂದು ಸಿದ್ಧಿಗಳನ್ನು ಮಾಡಿ ಹೋಗಿದ್ದಾರೆ ಅಲ್ವಾ ರಾಘವೇಂದ್ರರು. ಅವರನ್ನು ನಾವು ಹೇಗೆ ನೋಡ್ಕೋಬೇಕು, ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ನೆಮ್ಮದಿಯಿಂದ ನೋಡ್ಕೋಬೇಕು. ಮತ್ತು ಎಷ್ಟೋ ಜನ ಸರಾಯಿ ಕುಡ್ಕೊಂಡೇ ಹೋಗ್ತಾರೆ. ಜಾಸ್ತಿ ಜನ ನಮ್ಮ ಕರ್ನಾಟಕದವರೇ ಹೋಗೋದು ರಾಘವೇಂದ್ರ ಸ್ವಾಮಿಗೆ. ನಾನು ನೋಡಿದ್ದೀನಿ, ಸರಾಯಿ ಕುಡ್ಕೊಂಡೇ ಹೋಗ್ತಾರೆ ದೇವಸ್ಥಾನಕ್ಕೆ. ಹೀಗೆಲ್ಲ ಮಾಡಿದರೆ ಶ್ರೀ ರಾಘವೇಂದ್ರರು ಒಲಿಯೋದಿಲ್ಲ ವೀಕ್ಷಕರೇ. ಅವರಿಂದ ನಮಗೆ ಶಾಪ ಸಿಗುತ್ತದೆ. ಅದು ಯಾವ ರೀತಿ ಶಾಪ ಅಂದರೆ, ರೋಗ ಬಂದರೆ ಮತ್ತು ಅದಕ್ಕೆ ಔಷಧಿನೇ ಇರೋದಿಲ್ಲ, ಏನು ಹೇಳಿ? ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ನಾನನೂ ಮಾಡಿದೆ, ಅವ್ರ ದರ್ಶನ ಅವ್ರು ನೋಡಿ ಬಂದರೆ ಕೆಟ್ಟ ದೃಷ್ಟಿಯಲ್ಲಿ, ಹಾಗೆ ಅಲ್ಲೇ ಮೂತ್ರ ಮಾಡೋದು, ಅಲ್ಲೇ ವಿಸರ್ಜನೆ ಮಾಡೋದು, ಅಲ್ಲೇ ಗುಟ್ಕಾ, ಹಾಗೆ ಇನ್ನಿತರ ಕವಳಗಳನ್ನು ಅಲ್ಲೇ ಉಗಿಯೋದು, ಈ ರೀತಿ ಎಲ್ಲ ಗಲೀಜು ಮಾಡಿ ಬಂದರೆ ಅವರಿಂದ ಆಶೀರ್ವಾದ ಸಿಗಲ್ಲ, ಅವರಿಂದ ನಿಮಗೆ ಶಾಪ ಸಿಗುತ್ತದೆ. ಶಾಪ ಅವರು ಹಾಕಲ್ಲ, ಆದರೆ ಅವ್ರ ಮನಸ್ಸಿಗೆ ನೋವು ಮಾಡಿರ್ತೀರಲ್ಲ, ಆ ನೋವಿಗೆ ತಕ್ಕಂತೆ ನಿಮಗೆ ಸರಿಯಾದ ಶಾಪ ಶಿವ ಕೊಡ್ತಾರೆ. ಅರ್ಥ ಆಯ್ತಾ? ಶಿವ ಕಂಡುಬಿಟ್ಟು ನೋಡ್ತಾ ಇರ್ತಾರೆ, ಏನೇನು ಮಾಡ್ತಾರೆ, ಯಾರು ಏನು ಮಾಡ್ತಾರೆ, ಯಾರೇನು ಮಾಡಲ್ಲ ಅಂತ. ನಾನು ನಿಮಗೆಲ್ಲ ಯಾಕೆ ತಿಳಿಸಿದೆ ಅಂದರೆ, ನಿಮಗೆಲ್ಲ ತಿಳುವಳಿಕೆ ಕಡಿಮೆ ಇದೆಯಲ್ಲ. ನಾನು ಇದ್ರ ಬಗ್ಗೆಲ್ಲ ಅರ್ತಿದ್ದೇನೆ. ಶಾಪಕ್ಕೆ ಗುರಿಯಾದರೆ ಹೇಗಿರುತ್ತೆ ಶಿಕ್ಷೆ ಅನ್ನೋದನ್ನೆಲ್ಲ. ಸರಿನಾ? ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟೆ. ಶ್ರೀ ರಾಘವೇಂದ್ರರಿಗೆ ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನು ಚಿಕ್ಕದಾಗಿ ತಿಳಿಸ್ಕೊಡ್ತಾನೆ ಅವರು. ಹೌದು, ಶ್ರೀ ರಾಘವೇಂದ್ರರಿಗೆ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಹೋಗಿ ದರ್ಶನ ಮಾಡಬೇಕು. ಹಾಗೆ ಅಲ್ಲಿ ದೇವಸ್ಥಾನದ ಮುಂದೆ, ದೇವಸ್ಥಾನದ ಹತ್ರ ಎಲ್ಲ ಗಲೀಜು ಮಾಡಬಾರ್ದು. ಅರ್ಥ ಆಯ್ತಾ? ಹಾಗೆ ನೀವು ಮನೆಯಲ್ಲೇ ಮಾಡ್ತೀರಾ ಅಂದರೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಶುದ್ಧ ಬರೀತಾರೆ ರಾಘವೇಂದ್ರ ಫೋಟೋದ ಮುಂದೆ ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ, ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ ಅಂತ ನೀವು ಮಂತ್ರನ ಹೇಳಬೇಕು. ಒಂದು ಅರ್ಧ ಗಂಟೆ, 3/4 ಗಂಟೆ ಹೇಳಿದರೆ ಸಾಕು. ಪ್ರತಿನಿತ್ಯ ಬೆಳಿಗ್ಗೆ ಒಂದು 3/4 ಗಂಟೆ, ಸಾಯಂಕಾಲ ಒಂದು 3/4 ಗಂಟೆ. ನಿಮಗೆ ಖಂಡಿತ ಶ್ರೀ ರಾಘವೇಂದ್ರರು ಅನುಗ್ರಹಿಸ್ತಾರೆ, ಹಾಗೆ ಆಶೀರ್ವದಿಸ್ತಾರೆ. ಸಿದ್ಧಿ ಮಾಡೋದು ಕೂಡ ಹಾಗೆ. ಒಂದು ಅವರ ವಿದ್ಯೆಗಳನ್ನು ನಿಮಗೆ ದಾರಿ ಎರಿಬೇಕು ಅವರು ಅಂದರೆ, ನೀವು ಅವರಿಗೆ ಹತ್ತಿರ ಆಗಬೇಕು. ಅವರಿಗೆ ಹತ್ತಿರ ಆಗೋದು ಅಂದರೆ
ರಾಘವೇಂದ್ರರು ಜಾಸ್ತಿ ಹಣ್ಣು ನೀರು ಎಳನೀರನ್ನೇ ಇಷ್ಟಪಡ್ತಾಯಿದ್ರು. ಹಣ್ಣು ನೀರು ಎಳನೀರು. ನೀವು ಕೂಡ ಅದೇ ಆಹಾರವನ್ನು ಸೇವನೆ ಮಾಡಿಕೊಂಡು ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ, ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ ಅಂತ ನೀವು ಅವರ ನಾಮವನ್ನು ಪ್ರತಿಕ್ಷಣ ಜಪ ನಿರಂತರ ಇಡಬೇಕು. ಅರ್ಥ ಆಯ್ತಾ? ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಯಾರು ಕೂಡ ಯಾವ ದೇವಸ್ಥಾನದಲ್ಲಿ ಕೂಡ ಗಲೀಜು ಮಾಡಬೇಡಿ. ಒಂದು ಶುದ್ಧವಾಗಿ ಒಂದು ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ.